ಸರ್ ಇದೆಲ್ಲ ಕಂಪ್ಲೇಂಟ್ ಮಾಡ್ರಿ ನೀವು. ಈಗ ನೀವು ಇಲ್ಲಿ ಏನೋ ಹೇಳ್ತೀರಿ, ಲಾರಿ ಗಡ್ಕರಿ ಸರ್ ಇಲ್ಲಿ ಬಂದು ಗೋಮಾತೆ ಅಂತ ಹೇಳ್ತಾರೆ, ಹಲಾಲು ಹಿಜಾಬು ಮತ್ತಿನ್ನೊಂದೇನೋ. ಇಡೀ ವಿಶ್ವದಲ್ಲಿ 2ನೇದು ಬೀಫ್ ಎಕ್ಸ್ಪೋರ್ಟ್ ಮಾಡ್ತಾ ಇರೋದ್ರಲ್ಲಿ ಭಾರತ. ಎಮ್ಮೆ ಮಾಂಸ ಅಂದ್ರೆ ಅದು ಎಲ್ಲ ಎಮ್ಮೆ ಮಾಂಸ, ಜಾನುವಾರುಗಳ ಮಾಂಸ ಸೇರ್ಸ್ ಕಳಿಸ್ತಿದ್ದೀವಿ. ಕಾಂಗ್ರೆಸ್ನವರು ಇದಕ್ಕೆ ಹಸು ಹಸು ಅಂತಾರೆ ಅಂತ ಮಾತಾಡೋದಕ್ಕೆ. ನೀವೀಗ ಗೂಗಲ್ ಹೊಡಿರಿ, ಸೌದಿ ಅರೇಬಿಯಾದಲ್ಲಾಗ್ಲಿ ಅಥವಾ ದುಬೈನಲ್ಲಾಗ್ಲಿ ಇಂಡಿಯನ್ ಬೀಫ್ ಮೀಟ್ ಅಂತಾನೆ ಬೋರ್ಡ್ ಹಾಕಿ ಅದು ತರತರವರಿಯಲ್ಲಿ ಇಟ್ಟಿರ್ತಕ್ಕಂಥದ್ದು ನಾನು ಕಣ್ಣಾರೆ ನಾನು ನೋಡಿ ಬಂದು ಹೇಳ್ತಾ ಇರುವಂತದ್ದು. ಸರ್ ಇವತ್ತು ಇವರು ಏನೋ ಆಯ್ತು ಸರ್, ಈಗ ದಿಂಗಾಲೇಶ್ವರ ಮಹಾಶ್ರೀಗಳನ್ನ ನೀವು ತಗೊಂಡು ಮಾತಾಡ್ಸಿದ್ರಲ್ಲ, ದಿಂಗಾಲೇಶ್ವರ ಶ್ರೀಗಳನ್ನ ಬಿಟ್ರೆ ಸರ್ 30% ಕಮಿಷನ್ ಕೇಳ್ದವ್ರಲ್ವಾ. ಇದೇ ಜನಾರ್ದನ್ ರೆಡ್ಡಿ ಏನು ಹಿಂದುತ್ವ ಅಂತ ಮಾತಾಡೋರು ಮೊನ್ನೆ ಅಂಜನಾದ್ರಿ ದೇವಸ್ಥಾನಕ್ಕೆ ಸರ್ ನಕಲಿ ಚಿನ್ನನ ಕೊಡಿಸ್ಬಿಟ್ಟು ಅವನಿಗೂ ವಿಶೇಷ ಸನ್ಮಾನ ಎಲ್ಲ ಮಾಡಿಸೋರು. ಆಮೇಲೆ ಅಸಲಿ ಅಂತ ಹೇಳಿದ್ರಲ್ರಿ, ತಹಶೀಲ್ದಾರ್ ಅಸಲಿ ಅಂತ ಹೇಳಿದ್ರಲ್ರಿ. ಆಮೇಲೆ ಅದು ಅಸಲಿ ಚಿನ್ನ ಇದೆ, ಅದು ಕಮ್ಯುನಿಕೇಶನ್ ಸ್ವಲ್ಪ ವ್ಯತ್ಯಾಸ ಆಗಿದೆ. ತಹಶೀಲ್ದಾರ್ ಡಿಸಿ ಎಲ್ಲ ಮಾತಾಡಿದ್ರಲ್ರಿ ಅವತ್ತು. ತಹಶೀಲ್ದಾರ್ ಬಂದು ಅದ್ರದ್ದು ಎಲ್ಲ ಚೆಕ್ ಮಾಡಿದ್ಮೇಲೆ ಅದ್ರ ಅಸಲಿ ಆಮೇಲೆ ಗೊತ್ತಾಗಿ ಅವ್ರು ಕೇಳಿದ್ದಾರೆ, ಯಾಕೆಂದ್ರೆ ಅವರು ಚೆಕ್ ಮಾಡಿರ್ಲಿಲ್ಲ. ನಡೀತಾ ಇದೆ ಸರ್ ಹೀಗೇನೆ ಇವತ್ತು ದೇಶದಲ್ಲಿ ಸರ್ ಅನಾಚಾರಗಳಾದಾಗ ಇವರು ಅದನ್ನ ಮುಚ್ಚಿಡೋ ಕೆಲಸವನ್ನ ಮೊದಲಿಂದನೂ ಮಾಡ್ತಾ ಬಂದಿದ್ದಾರೆ. ಉದಾಹರಣೆ, ರೈತರ ಕೃಷಿ ಕರಳ ಕಾನೂನಾದಾಗ 728 ಜನ ಕೊಲೆ ಮಾಡಿದ್ರು. ಮಣಿಪುರ ಹತ್ತಿ ಉರಿತ 258 ಜನ ಕೊಲೆ ಆಗಿದೆ, ದೇಶದ ಮುಂದೆ ತೋರಿಸ್ತಾ ಇಲ್ಲ. ನೀಟ್ ಪೇಪರ್ ಇಂದ 12 ಇವತ್ತು ಐ ರೆಸ್ಪೆಕ್ಟ್ ಯು ಸರ್ ಅಂಡ್ ಐ ಸಲ್ಯೂಟ್ ಯು ಒಬ್ಬ ವ್ಯಕ್ತಿಯಾಗಿ. ನಿಮ್ಮಲ್ಲಿ ಪಕ್ಷಗಳಿಲ್ಲ, ಪಕ್ಷ ಭೇದವಾಗಿ ಕಾಂಗ್ರೆಸ್ನು ಚಾಟಿ ಬೀಸಿದ್ದೀರಾ, ಅನ್ಯ ಪಕ್ಷವನ್ನು ಬೀಸುವಂತ ಕೆಲಸ ಇವತ್ತು ಆಳೋ ಸರ್ಕಾರ ತಪ್ಪು ಮಾಡಿದಾಗ ನೀವು ನೇರವಾಗಿ ಹೇಳ್ತೀರಾ. ಕೊನೆ ಪಕ್ಷ ಒಂದು ಪತ್ರಿಕಾ ಧರ್ಮದ ಗೌರವವನ್ನು ಘನತೆಯನ್ನು ತಾವು ಇಟ್ಕೊಂಡು ನೈಜಾಂಶವನ್ನು, ಅದು ನೀಟ್ದೇ ಆಗಿರಲಿ, ಆಪರೇಷನ್ ಸಿಂಧೂರ್ ಆಗಿರಲಿ, ಪುಲ್ವಾಮಾ ಆಗಿರಲಿ, ಕೋವಿಡ್ ಸಂದರ್ಭನೇ ಆಗಿರಲಿ, ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಕೊನೆ ಪಕ್ಷ ಅದು ಬೇಕಲ್ವಾ ಸರ್. ಇವತ್ತು ದೇಶದ ಮಾಧ್ಯಮಗಳು ಮಾರ್ಕೊಂಡ ಮಾಧ್ಯಮ ಅನ್ನುವ ಸ್ಥಿತಿಗೆ ದುರ್ದೈವ ಸರ್. ಹೇಳಬಾರ್ದು, ನಾವು ದೇಶದ 4ನೇ ಅಂಗ ಅಂತ ನಾವು ಹೇಳ್ತೀವಿ. ಇವತ್ತು ಆ ಟಿವಿನಲ್ಲಿ ಕೂತ್ಕೊಳ್ಳೋ ಆಂಕರ್ಗಳು, ಅವರು ಕಿರ್ಚುವಂತ ರೀತಿಗಳು, ಅವ್ರು ಕೊಡುವಂತ ಪ್ರತಿಯೊಂದು ವಿಚಾರವನ್ನು ನಾವು ನೋಡ್ತಾ ಹೋದ್ರೆ ದೇಶದ ದಿಕ್ಕನ್ನ ನೀವೇ ತಪ್ಪಿಸ್ತಾ ಇದ್ದೀರಿ ಅನ್ನುವಂತ ಪ್ರಶ್ನೆಯನ್ನ ಹೇಳ್ತಾ ಸರ್, ಈ ಟ್ರಸ್ಟ್ ಭಾರತ ದೇಶದ ಸಂಪತ್ತು. ಶ್ರೀರಾಮ ಅಂತಂದ್ರೆ ಈ ಭಾರತ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ನಿಮ್ಮ ನಾಯಕರು ಏನು ಆಗ್ರಹ ಮಾಡಿದ್ದೀರಿ? ಇಲ್ಲ ಇದು SIT ಬೇಡ, ಇದು CBI ತನಿಖೆ ಮಾಡಿಸಿ ಅಂತಾನೋ, ಇಲ್ಲ ಕೋರ್ಟ್ಗೆ ಹಾಕಿ ಅಂತಾನೋ ಏನೋ ಹೇಳಿದಿರಾ ನೀವು? ಆಗ್ರಹ ಇದೆಯಾ? ಸುಪ್ರೀಂ ಕೋರ್ಟಲ್ಲಿ ಇವತ್ತು ಕೇಳಿದಾಗ ಒಂದು ಮಾತು ಹೇಳಿದ್ದಾರೆ, ಆಕಾಶ ಏನು ಬಿದ್ದೋಗಲ್ಲ, ಈ ತನಿಖೆಯನ್ನ ತುರ್ತಾಗಿ ತಗೊಳ್ಳಿ, ಅರ್ಜೆಂಟ್ ತಗೊಳ್ಳಿ ಅಂದಿದ್ದಕ್ಕೆ ದ್ವಿಸದಸ್ಯ ಪೀಠ ಏನು ಆಕಾಶ ಕಳಿಸಿ ಬಿದ್ದೋಗಲ್ಲ ರೀ, ನೋಡೋಣ ಬಿಡಿ ಅಂತ ಅವ್ರು ಹೇಳಿದ್ದಾರಲ್ಲ. ನಿಮ್ದು ಹೋರಾಟ ಏನು ರಾಮನ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಸುಮ್ಮನೆ ಹಿಂಗೆ ಚರ್ಚೆಯಲ್ಲಿ ಹೇಳ್ಕೊಂಡು ಕೂತ್ಕೊಳ್ಳೋದು, ಅದಕ್ಕೆ ಪೆನ್ನು ಪೇಪರಲ್ಲಿ ಹೋರಾಟ ಇಲ್ಲ, ಬೀದಿಲಿ ಹೋರಾಟ ಇಲ್ಲ, ಅಯೋಧ್ಯೆಯಲ್ಲಿ ಹೋರಾಟ ಇಲ್ಲ, ಜಂತರ್ ಮಂತರ್ ಹೋರಾಟ ಮಾಡಲ್ಲ ನೀವು, ಫ್ರೀಡಂ ಪಾರ್ಕಲ್ಲಿ ಹೋರಾಟ ಮಾಡಲ್ಲ ನೀವು? ಇಲ್ಲ ಸರ್, ಇವತ್ತು ನಮ್ಮ ದೇಶದ ನ್ಯಾಯಾಂಗ ವ್ಯವಸ್ಥೆ, ನಾನು ಸೋಕಾಲ್ ಜನಾರ್ದನ್ ರೆಡ್ಡಿ ಕಥೆನೇ ಹೇಳಿದೆ, ನ್ಯಾಯಾಧೀಶರೇ ಲಂಚ ತಗೊಂಡಿದ್ದ ವಿಚಾರ ಸರ್. ಐ ಎಮ್ ಎ ಪ್ರಜೆ ಸರ್, ನನ್ಗೆ ಕೇಸ್ ಆದ್ರೂ ಪರವಾಗಿಲ್ಲ, ಸತ್ಯ ಮಾತಾಡ್ತಾ ಇದ್ದೀನಿ. ಇವತ್ತು ನಾವು ವೋಟ್ ಚೋರಿ ಬಗ್ಗೆ ಖುದ್ದು ಮಮತಾ ಬ್ಯಾನರ್ಜಿನೇ ಹೋಗಿ ಅಲ್ಲಿ ನಿಂತ್ಕೊಂಡು ಮಾತಾಡಿದ್ರಲ್ಲ ಸರ್. ಅರವಿಂದ ಕೇಜ್ರಿವಾಲ್ ಹೇಳ್ತಾರೆ ಜಡ್ಜಿಗೆ, ನೀವು RSS ಸಂಘ ಪರಿವಾರದ ಒಂದು ಕಾರ್ಯಕ್ರಮಗಳಿಗೆ ಹೋಗಿ ಬಂದಿದ್ದೀರಿ, ನಿಮ್ಮಿಂದ ತೀರ್ಪನ್ನ ನಾನು ನಿರೀಕ್ಷೆ ಮಾಡೋದಕ್ಕಾಗಲ್ಲ, ನಾನು ಉಲ್ಲೇಖ ಆಗಿರೋದು, ನಾನು ಯಾವುದು ಕಟ್ಟುಕತೆ ಹೇಳ್ತಾ ಇಲ್ಲ ಸರ್. ಮಮತಾ ಬ್ಯಾನರ್ಜಿ ಅವರು ತನಗೆ ನ್ಯಾಯ ಸಿಗದೇನೆ ಹೊರಬಂದಿದ್ದಾರೆ ಅವತ್ತು ಕೋರ್ಟ್ ಅಲ್ಲಿ ಸರ್. ಇದು ದೇಶದ ಅಸ್ಮಿತೆಯ ಪ್ರಶ್ನೆ. ಶ್ರೀರಾಮ, ಮಹಾಭಾರತ, ರಾಮಾಯಣ ಇವೆಲ್ಲ ನಮ್ಮ ಭಾವನೆಗಳಲ್ಲಿ. ಇದು ಬಿಜೆಪಿ ವಜ್ರದೇಹಿ ಶ್ರೀಗಳೇ, ನನ್ನ ಪಾಯಿಂಟ್ ಇದೆ ಇಲ್ಲಿ. SIT ಸಾಕಾ ವಜ್ರದೇಹಿ ಶ್ರೀಗಳೇ? ಸಪೋಸ್ XYZ ಸ್ಟೇಟ್ ಅಂತ ಅಂದ್ಕೊಳ್ಳೋಣ ನಾವು, XYZ ಸ್ಟೇಟಲ್ಲಿ ಇಡೀ ದೇಶದ ನಂಬಿಕೆಯ ದೇವರಿಗೆ ಒಂದು ದೇವಸ್ಥಾನ, ಆ ದೇವಸ್ಥಾನ ಲೂಟಿ ಆಗ್ಬಿಟ್ರೆ ನಾವು ನಮ್ಮ ಪೊಲೀಸರಿಗೆ ತನಿಖೆ ಮಾಡಿಸ್ಬಿಡ್ತೀವಿ ಅಂತ ರಾಜ್ಯದ ಮುಖ್ಯಮಂತ್ರಿ ಹೇಳಿಬಿಟ್ರೆ ನಿಮ್ಗೆ ಓಕೆನಾ? ಅದು ದೊಡ್ಡ ಮಟ್ಟ ತನಿಖೆ ಆಗ್ಬೇಕಾ ಇದು ಅಂತ? ಈಗ ಪ್ರಶ್ನೆ ಇರುವುದೇನು ಅಂದ್ರೆ, ಒಂದು ತನಿಖೆಯ ವ್ಯವಸ್ಥೆಗಳು ಪ್ರಾರಂಭವಾಗಿ ಸರ್ಕಾರ SIT ಅನ್ನ ರಚನೆ ಮಾಡಿದೆ. ನೀವು ಕರ್ನಾಟಕದ ಒಂದು ವಿಷಯವನ್ನ ಗಮನಿಸಿದ್ರೆ SIT ಸಾಕು ಅಂತ ಹೈಕೋರ್ಟ್, ಸನ್ಮಾನ್ಯ ಹೈಕೋರ್ಟ್ ಹೇಳಿದೆ. ಹಾಗಾಗಿ ಕಾನೂನು SIT ಇರ್ಲಿ ಇನ್ನೊಂದಿರ್ಲಿ, ಕಾನೂನು ಅದರಿಂದ ಅತೀತವಾದದ್ದಲ್ಲ. ಹಾಗಾಗಿ ನಮ್ಮ ಪ್ರಶ್ನೆ ಇರೋದು, ಈಗ SIT ರಚನೆಯಾಗಿದೆ, ಇಷ್ಟೆಲ್ಲ ವಿಷಯಗಳು ಹೊರಗೆ ಬಂದಿದೆ, ಅದು SIT ರಚನೆ ಆದ ಮೇಲೆ ನಮ್ಗೆ ನಿಮಗೆ ಗೊತ್ತಾದದ್ದು, SIT ರಚನೆಯಾದ ಮೇಲೆ ಅಲ್ಲಿ 40 ಮಂದಿ ಯಾರು ಒಳಗಿಂದ ಕೆಲಸ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಬ್ಯಾಂಕ್ಗಳಿಂದ ಅವ್ರು ಯಾರು ಒಳಗಿದ್ದಾರೆ, ಇವರನ್ನೆಲ್ಲ ಹೊಸಕ್ಕೆ ಹಾಕಿದೆ SIT. ಒಳ್ಳೆ ತನಿಖೆ. ಈಗ ಅಲ್ಲಿ ಎಲ್ಲೂ ಕೂಡ ಸರ್ಕಾರದ ಬಗ್ಗೆನೇ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿರೋದು, ನಾನು ಒಬ್ಬನನ್ನು ಬಿಡಲ್ಲ. ಈಗ ಏನು ಹೇಳ್ತಾರಲ್ಲ ಬುಲ್ಡೋಸರ್, ಇನ್ನು ಬುಲ್ಡೋಸರ್ ಅಂತ ಕರೀತಾರಲ್ಲ, ಅವ್ರು ಬುಲ್ಡೋಸರ್ ಬಾಬನೇ, ಅದು ಯಾರಿಗೂ ಅವ್ರು ಹೆದರಲ್ಲ, ಅವ್ರು ಯಾರಿಗೂ ಹೆದರಲ್ಲ.
ಅಂತಹ ಬಾಬನ ಕೈಯಲ್ಲಿ ಅಧಿಕಾರ ಇದೆ. ಹಾಗಾಗಿ ನಮಗೆ ಪರಿಪೂರ್ಣ ವಿಶ್ವಾಸವಿದೆ ಬಾಬಾ ಅಲ್ಲಿರುವುದು. ಇದರ ಬಗ್ಗೆ SITನೇ ಎಲ್ಲರನ್ನ ಬಯಲಿಗೆಳೆಯುತ್ತೆ, ಏನ್ ಸಂಶಯವಾದ